ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಟಾಕ್ಸಿಕ್ ಹಬ್ಬ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಶುರುವಾಗೋದಕ್ಕೆ. ಸೊ ಜನರ ರೆಸ್ಪಾನ್ಸ್ ಹೇಗಿದೆ, ಬುಕಿಂಗ್ ಕೂಡ ಆರಂಭ ಆಗಿರುವಂಥದ್ದು, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಮತ್ತೆ ನಮ್ಮ ಕನ್ನಡದ ಹುಡುಗ ಯಶ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಕೂಡ ಇಟ್ಟಿರುವಂಥದ್ದು. ಒಂದಷ್ಟು ಪಾಸಿಟಿವ್, ಒಂದಷ್ಟು ನೆಗೆಟಿವ್ ಕೂಡ ಇದ್ರೂ ಕೂಡ ಜನರೆಲ್ಲರೂ ಕೂಡ ನಮ್ಮ ಕನ್ನಡದ ಸಿನಿಮಾದ ಯಶಸ್ಸನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ, ಕಾತರರಾಗಿದ್ದಾರೆ. ಸೊ ಅವರ ಆ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಮತ್ತೆ ಪ್ಲಾನಿಂಗ್ಸ್ ಆಗಿರ್ಬೋದು, ಬುಕಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಜನರ ಪ್ರತಿಕ್ರಿಯೆ ಹೇಗಿದೆ ಅಂದರೆ, ಬಿಫೋರ್ ಸಿನಿಮಾಗೂ ಮುಂಚೆನೆ ಆಲ್ರೆಡಿ ಸಿನಿಮಾ ಗೆದ್ದಿದೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಮತ್ತೆ ಟ್ರೇಲರ್ ಟೀಸರ್ಗಳು ಏನೆಲ್ಲ ರಿಲೀಸ್ ಆಯಿತು, ಯಶ್ ಮತ್ತೆ ಇವೆಂಟಲ್ಲಿ ಮಾತನಾಡಿದಂಥ ಮಾತುಗಳು ಏನೆಲ್ಲ ಆಯಿತು, ಸೊ ಅವೆಲ್ಲವೂ ಕೂಡ ಜನರ ಭರವಸೆಯನ್ನು ದುಪ್ಪಟ್ಟು ಮಾಡಿದೆ. ಸೊ ಎಲ್ಲರೂ ಕೂಡ ಏನು ಹೇಳ್ತಾ ಹೋಗ್ತಾರೆ ಕೇಳ್ತಾ ಹೋಗೋಣ, ಫಾಲೋ ಮಾಡಿ ನಾನು. ಎಲ್ಲರೂ ಹೂ ಕಟ್ಟೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ ಫ್ರೈಡೆ, ಏನು ಅನಿಸ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನೋಡ್ಬೇಕು, ವೇಟ್ ಮಾಡ್ತಾ ಇದ್ದೀನಿ ಯಾವ ತರ ಇದೆ ಏನು ಅಂತ. ಕಾಯ್ತಾ ಇದ್ದೀನಿ. ಓಕೆ, ಎಷ್ಟು ಭರವಸೆ ಇದೆ ಟಾಕ್ಸಿಕ್ ಮೇಲೆ? ಸಿಕ್ಕಾಪಟ್ಟೆ ಭರವಸೆ ಇದೆ. ನಮ್ಮ ಕನ್ನಡ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಹೋಗಿದೆ ಅಲ್ಲ, ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದ್ದೀನಿ. ನೋಡೋಣ. ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಕೂಡ ಬಂತು, ಒಂದಷ್ಟು ತೊಂದರೆಗಳು ಕೂಡ ಆಯ್ತು, ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡಕ್ಕಾಗಲ್ಲ. ಓಕೆ ಫೈನ್. ನಿಮ್ಮ ಹೆಸರು? ಸಂಜೀವ್ ಅಂತ. ಓಕೆ ಸಂಜೀವ್, ಟಾಕ್ಸಿಕ್ ಇನ್ನೇನು ಕೆಲವೇ ದಿನ ಮಾತ್ರ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಅವ್ರು ಮಾಡೋದ್ರೆಲ್ಲ ಫುಲ್ ಮೇಲೆ ಚೆನ್ನಾಗೇ ಇರುತ್ತೆ, ನೋಡ್ಬೇಕನ್ನೋ ಆಸೆ ಇರುತ್ತೆ, ನೋಡ್ಬೇಕು ಅಲ್ವಾ. ಎಷ್ಟು ಭರವಸೆ ಇದೆ? ನಮ್ಮ ಕನ್ನಡ ಸಿನಿಮಾ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ. ಒಳ್ಳೆ ಚೆನ್ನಾಗೇ ಮಾಡಿರ್ತಾರೆ ಅನ್ನೋ ನಂಬಿಕೆ. ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಲೆಕ್ಕಕ್ಕೆ ಹೋಗ್ಬೇಕಂದ್ರೆ ಅವರೇ ಕಾರಣ. ಓಕೆ, ಆ ಥರ ಒಳ್ಳೆ ಮೂವಿ ತೆಗೆದಿರ್ತಾರೆ ಅಂತ ನನ್ನ ನಂಬಿಕೆ. ಇವತ್ತಿಂದ ಬುಕಿಂಗ್ ಕೂಡ ಓಪನ್ ಆಗಿದೆ. ಬುಕ್ ಮಾಡೋಣ, ನೋಡ್ಬೇಕಲ್ವಾ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ? ನೋಡ್ಬೇಕು. ಓಕೆ, ಥ್ಯಾಂಕ್ ಯು. ಸರ್ ಟಾಕ್ಸಿಕ್ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇರುವಂತದ್ದು, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಇದೆ ಎಕ್ಸೈಟ್ಮೆಂಟ್. ಆಮೇಲೆ ನೋಡ್ಬೇಕಂತ ಅನ್ಕೊಂಡಿದೀವಿ. ಅಲ್ಲಿ ಕ್ಯಾಮ್ರಾ ನೋಡ್ಬೇಕು. ಹೂ ಕಟ್ತಾ ಇದ್ರ, ಬಿಸಿ ಇದ್ರ, ಬೈಕ್ ಕೆಲಸ ಮಾಡ್ತಾ ಇದೀನಿ. ಇವಾಗ ಅಲ್ಲೇ ಮೋನಾರ್ ಹತ್ರ ರಜಾ ಬೇರೆ ಕೇಳಿದೀವಿ, ಹೋಗಿ ಎಲ್ಲರೂ ಹೋಗಿ ನೋಡ್ಕೊಂಡು ಬರೋದು. ತುಂಬಾ ಎಕ್ಸೈಟ್ ಆಗಿದೀವಿ. ಓಕೆ, ಅವ್ರ ಮೂವಿ ಎಲ್ಲ ಚೆನ್ನಾಗಿರ್ತವೆ ಅಂತ ನಾವು ಅನ್ಕೊಂಡಿದೀವಿ. ನೋಡೋಣ ಯಾವತ್ ನೋಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಟಿಕೆಟ್ ಬುಕಿಂಗ್ ಇವತ್ತಿಂದ ಆರಂಭ ಆಗಿದೆ. ಆಗಿದೆ. ನಾವು ರಿಲೀಸ್ ಆಗಿ ಮಾರನೇ ದಿನ ರಿಲೀಸ್ ಆಗಿ ನೆಕ್ಸ್ಟ್ ಡೇ ಕೆಲಸ ಇರುತ್ತಲ್ಲ ನಮ್ಗೆ. ಓಕೆ, ಎಲ್ಲಿ ಯಾವ ಥಿಯೇಟರ್ ಅಲ್ಲಿ ನೋಡ್ಬೇಕಂತ? ಇದು ಮೆಜೆಸ್ಟಿಕ್ ಅಲ್ಲಿ. ಮೆಜೆಸ್ಟಿಕ್. ಓಕೆ, ಸೂಪರ್. ಫುಲ್ ಎಂಜಾಯ್ ಮಾಡ್ಕೊಂಡು. ಹೌದು ಮೇಡಮ್, ಅಲ್ಲೇನೆ ಚೆನ್ನಾಗಿರೋದು. ಹೌದು ಹೌದು, ಅಲ್ಲೇ ಮಜಾ ಅಲ್ವಾ, ಅದಕ್ಕೆ ಅಲ್ಲೇ ನೋಡ್ಬೇಕಂತ. ಸೂಪರ್. ಸೊ ಸಂತೋಷ್, ಟಾಕ್ಸಿಕ್ ಸಿನಿಮಾ ಬರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಮೇಡಮ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಇದೇನು ಈ ವರಮಹಾಲಕ್ಷ್ಮಿ ಹಬ್ಬ ಇವತ್ತಿದೆಯಲ್ಲ, ಮೋಸ್ಟ್ಲಿ ಪೋಸ್ಟ್ ಪೋನ್ ಆಗಿ 26 ರಿಲೀಸ್ ಆಗ್ತಿದೆಯಲ್ಲ, ಅವತ್ತೇನೆ ವರಮಹಾಲಕ್ಷ್ಮಿ ಅಥವಾ ದೀಪಾವಳಿ, ಆಯುಧ ಪೂಜೆ ಆ ಥರ ನಮಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇವತ್ತು ಟಿಕೆಟ್ ತಗೊಳಕ್ಕೆ ಅಂತ ಬಂದ್ವಿ, ಆನ್ಲೈನಲ್ಲೆಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಇವ್ರ ಹತ್ರ ಪರ್ಮಿಷನ್ ಕೇಳಿ ಅಥವಾ ಕೈ ಮುಗಿದಾದ್ರೂ ಟಿಕೆಟ್ ಇಸ್ಕೊಳ್ಳೋಣ ಅಂತ ಬಂದ್ವಿ. ಬಟ್ ಪರವಾಗಿಲ್ಲ, ಏನು ಅವತ್ತು ರಿಲೀಸ್ ದಿನ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಟ್ರೈ ಮಾಡ್ತೀವಿ. ಬಟ್ ಎಷ್ಟೋ ದಿವಸ ಆದ್ಮೇಲೆ, 4 ವರ್ಷ ಆದ್ಮೇಲೆ ಅಲ್ವಾ ಬಾಸ್ ಬರ್ತಾ ಇರೋದು ಯಶ್ ಅವರು. ಅವ್ರನ್ನ ಒಂಥರ ಈ ಲೆವೆಲ್ಗೆ, ಹಾಲಿವುಡ್ ಲೆವೆಲ್ಗೆ ಹೋಗಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಈ ಲೆವೆಲ್ಗೆ ತಗೊಂಡೋಗಿದಾರಲ್ಲ, ಯಾರಿಗೆ ಆದ್ರೂ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ ಇದು 100%. ಅದಕ್ಕೋಸ್ಕರ ಅವರು ನೋಡ್ಲೇಬೇಕು, ಕಣ್ ತುಂಬ್ಕೋಬೇಕು ಅಂದ್ಬಿಟ್ಟು ಥಿಯೇಟ್ರಿಗೆ ಬಂದಿದ್ದೀವಿ. ಮನೇಲೆಲ್ಲ ಬೈತಾರೆ, ಏನ್ ದೇವ್ರ ಆ ಟೈಪು ಹಂಗೆ ಹಿಂಗೆ ಎಲ್ಲ ಅಂತಾರೆ. ಅಂದ್ರೆ ಒಬ್ಬ ನೆಚ್ಚಿನ ಹೀರೋನ, ಒಬ್ಬ ಅಭಿಮಾನಿಗೆ ಅವ್ನು ಅದೇ ತರನೇ ಕಾಣೋದು. ಈಗ ನಾವು ಯಶ್ನ ಯಾಕೆ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಇಂಡಸ್ಟ್ರಿನ ಪಕ್ಕದ ಇಂಡಸ್ಟ್ರಿ ಅವರು ಬೆರಳು ತೋರಿಸಿ ಯಾವತ್ತು ಜೀವನದಲ್ಲೂ ಮಾತಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರು ನಮ್ದು ಯಶ್ ಅವ್ರದೇ ಒಂದು ಡೈಲಾಗ್ ಇದೆಯಲ್ಲ, ನಮ್ಮ ಥರ ಕೆಲಸ ಮಾಡೋಕ್ಕೆ ಅವ್ರು ಮುಕ್ಕುರಿಬೇಕು, ಆ ಲೆವೆಲಿಗೆ ನಾವು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಆ ಲೆವೆಲಿಗೆ ಇವತ್ತು ಬೆಳೆದು ತೋರಿಸಿದ್ದಾರೆ. ಇದೇ ಗಾಂಧಿನಗರದಲ್ಲಿ 26ನೇ ತಾರೀಕು ಅವ್ರು ಕಟ್ಔಟ್ ನಿಲ್ಲುತ್ತಲ್ಲ, ಅವತ್ತು ಇಡೀ ಎಂಟೈರ್ ಇಂಡಿಯಾಗೆ ವರ್ಲ್ಡ್ಗೆ ಗೊತ್ತಾಗುತ್ತೆ. ಸೂಪರ್. ಅವ್ರದ್ದೊಂದು ಡೈಲಾಗ್ ಹೊಡಿಬೇಕು ಅಂತ ಇದ್ದೀನಿ. ಪ್ಲೀಸ್. ಓಕೆ, ಲೇಡೀಸ್ ಅಂಡ್ ಲೇಡೀಸ್, ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಓಕೆ, ಸೂಪರ್ ಸಂತೋಷ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಹೆಸರು? ವಿಶ್ವ. ಓಕೆ, ವಿಶ್ವ ಅವರೇ ಫುಲ್ ಯಶ್ ಬಿಗ್ ಫ್ಯಾನ್ ಅನ್ಸುತ್ತೆ. ಬೀಯಿಂಗ್ ಯಶ್ ಫ್ಯಾನ್ ಅದು ಆಟೋಮೆಟಿಕಲಿ ಬೈ ಹಾರ್ಟ್ ಇಂದ ಬರೋದು. ಐ ಮೀನ್ ನಾಟ್ ಇವನ್ ಪ್ರಿಪೇರ್ಡ್. ಓಕೆ, ಹಾ. ಸೊ ಅವರು ಅದೇ ತರ ಯಶ್ ಫ್ಯಾನ್ ಆಗಿತ್ತಂದ್ರೆ ಅವ್ರು ಹೇಳ್ಕೊಟ್ಟಿದಾರಲ್ವಾ, ನಾವು ಮಾಡೋ ಕೆಲ್ಸದಿಂದಾನೇ ಇನ್ನೊಬ್ರು ಜನರಿಗೆಲ್ಲ ತಿಳಿಸ್ಬೇಕು ಅಂತ. ಸೊ ಅದೇ ತರನ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ, ನಾವು ಅದೇ ರೀತಿಯಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಇಂಟೆನ್ಷನ್ ಇರೋದು. ಓಕೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಸಖತ್ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಕಾನ್ಫಿಡೆನ್ಸ್ ಅಂತೂ ಕೇಳಲೇಬೇಡ, ಪೀಕ್ ಲೆವೆಲ್ ಆಗಿದೆ. ಯಾಕಂತಂದ್ರೆ ಅವ್ರು ಹೇಳಿದ್ ಎಲ್ಲಾನು ಈಡೇರಿಸ್ಬಿಟ್ಟಿದ್ದಾರೆ. ಇವಾಗ KGF ಬರೋಕಿನ ಮುಂಚೆ ಅವ್ರ ಲೈಕ್ ಚಿಕ್ಕ ಮೂವೀಸ್ ಮಾಡಿದ್ರು ಎಲ್ಲಾನು
ಫ್ಯಾನ್ಸ್ಗೆಲ್ಲ ಐ ಮೀನ್ ಹೇಳ್ಕೊಳ್ಳೋ ಥರ ಪ್ರೌಡ್ ಮೂಮೆಂಟೇ ಅಲ್ವಾ. ಇವನ್ ಈಗ KGF ಬಂದಾಯಿತು, ಸ್ವಲ್ಪ ಪೀಪಲ್ಸ್ ಹೇಳ್ತಾ ಇದ್ದಾರೆ ಏನಂತ, ಇವಾಗ KGF ಬಂತು ಫ್ಲೂಕಲ್ಲಿ ಬಂದ್ಬಿಟ್ರು, ಇವಾಗ ಅದಕ್ಕೆ ಅವರು 4 years ತಗೊಂಡ್ರು, ಇವಾಗ ವೇಟ್ ಮಾಡಿಸ್ಬಿಟ್ರು. ಏನು ಅಂತ ವೇಟ್ ಮಾಡಿ, ನಾನು ಕೆಲ್ಸದ ಮೇಲೆ ನಂಬಿಕೆ ಇಡಿ, ನಾನು ನಿಮಗೆ ಯಾವತ್ತೂ ಲೋ ಫೀಲ್ ಮಾಡಕ್ಕೆ ಟ್ರೈ ಮಾಡಲ್ಲ, ಪ್ರೌಡ್ ಫೀಲ್ ಆಗೇ ಇರೋ ಥರನೇ ಮಾಡ್ತೀನಿ. ಸೊ ಇವಾಗ ಏನಾಗ್ಬಿಟ್ಟೈತೆ, ಈಗ 4 years ಆದಮೇಲೆ ಬರ್ತಾವ್ರೆ ಬೆಳ್ಳಿ ಪರದೆ ಮೇಲೆ. 4 ವರ್ಷ ಆಯಿತು ವೇಟ್ ಮಾಡಿ ಇವಾಗಂತೂ ಅವರು ಹೇಳಿರೋ ಥರನೇ ಮಾಡಿರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆಲ್ಮೋಸ್ಟ್ ಅಲ್ಲಿ ರೀಚ್ ಅಂತೂ ಮಾಡಿದ್ದಾರೆ, ಟ್ರೈಲರ್ ಅಂತೂ ನೋಡಿರ್ತಾರೆ ನೀವು ಆಟೋ. ಸೊ ನಿಮ್ಗಂತೂ ಇವಾಗ ಅನ್ಸಿರುತ್ತೆ, ಲೈಕ್ ನಾವು ಬೀಯಿಂಗ್ ಯಶ್ ಫ್ಯಾನು, ನಾವು ಹೇಳೋಕ್ಕಿಂತ ನೋಡೋರ್ಗೆ ಗೊತ್ತಿರುತ್ತೆ, ಓಕೆ ಏನೋ ಒಂದು ನ್ಯೂ ಥರ ಹೊಸ ಥರ ಸೆಟ್ ಮಾಡಿದ್ದಾರೆ ಅಂತ. Okay. Your name? My name is Alman. Alman. You are from Alman? I'm from Kerala, Kochi. Kochi, okay. You know Toxic? Yeah. Releasing in this week. Yes, I know. Okay, how much excited you are? I'm very much excited to watch it. But really, I don't know Kannada that much, so I'm not that much of a fan. But I'm really excited because Yash is a superstar, and I've watched his several movies like KGF 2, KGF 1. Yes. So I'm excited for this one too. And yeah, that's all. Okay, fine. Thank you. ತುಂಬ ಎಕ್ಸಿಟ್ ಆಗಿದ್ದೀವಿ ಎಷ್ಟು ಫಿಲಮ್ ನೋಡಬೇಕು ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗ್ತಿದೆ ಯಾವ ಥರ ಇರುತ್ತೆ ಮೂವಿ ಅಂತ ಹೇಳ್ಬಿಟ್ಟು. KGF ಬಂದಮೇಲೆ ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಾಗಿದ್ದೀವಿ. ಯಾವ ಥರ ಬರಬೇಕಂತ ಟಿಕೆಟ್ ಸಿಗ್ತೈತೋ ಇಲ್ಲ ಗೊತ್ತಿಲ್ಲ, ನಮಗೆ ಕಾದು ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಸರು? ಆಕಾಶ್ ಅಂತ. ಆಕಾಶ್, ಸಿನಿಮಾ ಟಿಕೆಟ್ಗೋಸ್ಕರ ಬಂದಿದ್ದೀರಾ? ಹೌದು, ಟಿಕೆಟ್ಗೋಸ್ಕರ ಬಂದಿದ್ದು, ಬಟ್ ಆನ್ಲೈನಲ್ಲಿ ಬೇಗ ಬುಕ್ಕಿಂಗ್ ಸ್ಟಾರ್ಟ್ ಆಗಿದ್ದು, ಸೊ ಸಿಕ್ಕಿಲ್ಲ. ಅದಕ್ಕೆ ಥಿಯೇಟರ್ ಹತ್ರ ಬಂದು ವಿಸಿಟ್ ಮಾಡಿ ಟಿಕೆಟ್ ಎತ್ಕೊಳ್ಳೋಣ ಅಂತ ಬಂದರೆ ಸಿಕ್ತಾ? ಸಿಕ್ಕಿಲ್ಲ. ಓಕೆ. ಸೊ ನೋಡಬೇಕು, ಲೈಕ್ ಬೆಳಿಗ್ಗೆ ಫಸ್ಟ್ ಶೋ ನೋಡ್ಬೇಕಂತಾಯಿತು, ಸೊ ಸೆಕೆಂಡ್ ಇಲ್ಲ ಥರ್ಡ್ ಶೋ ನೋಡ್ಬೇಕಂತ. ಓಕೆ, ಫ್ಯಾನ್ಸಿ ಶೋ ಇದೆ ಅಲ್ಲ 6 ಗಂಟೆಗೆ? ಹಾಂ, ಅದೇ ಲೈಕ್ ಟಿಕೆಟ್ ಸಿಗ್ತಾ ಇಲ್ಲಲ್ಲ, ಸೊ ಅದಕ್ಕೆ ನೋಡೋಣ, ಸೆಕೆಂಡ್ ಶೋ ಇಲ್ಲ ಥರ್ಡ್ ಶೋ ಆದ್ರೂ ನೋಡೋಣ. ಒಟ್ಟು ಫಸ್ಟ್ ಡೇನೇ ನೋಡ್ಬೇಕಂತ ಇದೆ. ಓಕೆ. ಸೊ ನೋಡ್ತೀವಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಭರವಸೆ ಇದೆ ಸಿನಿಮಾದ ಮೇಲೆ? ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ರಾಕಿಂಗ್ ಸ್ಟಾರ್ ಅವ್ರ ಬಗ್ಗೆ ಹೇಳೋದೇ ಏನು, ಲೈಕ್ ನಾವು ನೋಡ್ಕೊಂಡೇ ಬಂದಿರೋದು. ಹಿ ಈಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್, ಸೊ ಏನು ಹೇಳ್ತಾರೆ ಅದು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಮೊನ್ನೆ ಇಂಟರ್ವ್ಯೂಲ್ಲೂ ಹೇಳಿದರು ಲೈಕ್ ಯಶ್ ಮೇಲೆ ನಂಬಿಕೆ ಇರಲಿ ಅಂತ, ಸೊ ಆ ಒನ್ ಲೈನ್ ಸಾಕು ಅಂತ. ಓಕೆ. ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಎದುರಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇಲ್ಲೂ ಕೂಡ ಸೇಮ್ ಅದೇ ಆಯಿತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ರದ್ದು ಅವ್ರದ್ದು ಪರ್ಸ್ಪೆಕ್ಟಿವ್ ವಿಷನ್ ಇರುತ್ತೆ. ಸೊ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿರುತ್ತೆ, ಬಟ್ ಫಿಲಮ್ ಯಾವ ಥರ ಇದೆ ಸ್ಟೋರಿ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿದರೆ ಲೈಕ್ ದಟ್ಸ್ ಅ ಪಾಯಿಂಟ್ ಟು ಬಿ ಲೈಕ್ ನೋಟೆಡ್. ಬಟ್ ಸುಮ್ಮನೆ ನೋಡ್ದಿರಾ ಟ್ರೇಲರ್ ನೋಡಿ ಸಾಂಗ್ಸ್ ನೋಡಿ ಜಡ್ಜ್ ಮಾಡೋದು ಯಾಕೆ? ಯಶ್ ಯಾವ ಸಿನಿಮಾ ತುಂಬ ಇಷ್ಟ ನಿಮಗೆ? ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಫೇವ್ರೆಟ್ ಡೈಲಾಗ್? ಅದೇ ಲೈಕ್ ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದಮೇಲೆ ನಂದೇ ಹವಾ. ಸೂಪರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಜನರ ಅಭಿಪ್ರಾಯಗಳು. ಒಂದಷ್ಟು ಪಾಸಿಟಿವ್, ಒಂದಷ್ಟು ನೆಗೆಟಿವ್, ಎಲ್ಲವೂ ಕೂಡ ಇದ್ರೂ ಕೂಡ ಬಟ್ ಭರವಸೆ ಅಷ್ಟಾಗಿಯೇ ಇದೆ. ಮತ್ತೆ ನಮ್ಮ ಕನ್ನಡ ಸಿನಿಮಾ ವಿಶ್ವದಾದ್ಯಂತ ಸದ್ದು ಮಾಡೋದು ಪಕ್ಕ 100% ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಹಬ್ಬ ಹೇಗಾಗತ್ತೆ, ಭರ್ಜರಿಯಾಗಿ ಸಿದ್ಧತೆಗಳಂತೂ ನಡೀತಾ ಇದೆ, ಬುಕ್ಕಿಂಗ್ ಕೂಡ ಆರಂಭ ಆಗಿರುವಂಥದ್ದು. ಸೊ ಕಾದ್ ನೋಡೋಣ. ಇನ್ನೇನು ಜಾಸ್ತಿ ದಿನ ಇಲ್ಲ, ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ದಾಖಲೆಯನ್ನ ಸೃಷ್ಟಿ ಮಾಡೋದಕ್ಕೆ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ಫಾಲೋ ಮಾಡಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.